ಎಲ್ಲರಿಗೂ ನಮಸ್ಕಾರ. ನನಗೆ ಸುಬ್ರಹ್ಮಣ್ಯಕ್ಕೆ ಬರೋಕ್ಕೆ ಒಳ್ಳೆ ಅನಿಸಿತ್ತು, ಹಾಗೆ ನಾನು ಸುಬ್ರಹ್ಮಣ್ಯಕ್ಕೆ ಬಂದದ್ದು. ನಾನು ಮೊದಲು ಕ್ಷೇತ್ರಕ್ಕೆ ಹೋಗಿವಪ್ಪ. ಈಗ ನಾನು ದೇವಸ್ಥಾನದ ಹೊರಾಂಗಣಲ್ಲಿದ್ದೆ. ಇನ್ನೀಗ ದೇವಸ್ಥಾನಕ್ಕೆ ಮೊದಲು ಹೋಪಂಥದ್ದು. ಸೊ ಬನ್ನಿ ಹೋಪ, ದೇವಸ್ಥಾನದಲ್ಲಿ ಹೋಗಿ ದೇವರ ದರ್ಶನ ಎಲ್ಲ ಮಾಡುವ ಮೊದಲು. ಓಕೆ ರೆಡಿ, ಬನ್ನಿ ಕಮ. ನಾನು ಹೊರಡುವಾಗ ಕಾಪಿ ಎಲ್ಲ ಕುಡಿ ಹಾಗೆ ರಜೆ ಹಶು ಆಯಿತು. ಹಾಗೆ ಇಲ್ಲಿ ಒಂದು ನಿಯೋ ಮೈಸೂರು ಕಾಫೆ ಹೇಳಿ ಒಂದು ಹೋಟೆಲ್, ಒಂದು ರೆಸ್ಟೋರೆಂಟ್ ಕಾಣ್ತಾ ಇದ್ದು. ನೋಡುವಾಗ ಹೆರಂದ ನೀಟೆಲ್ಲ ಇದ್ದು, ನೋಡುವ ಹೆಂಗೆ ಹೇಳಿ. ಹಾಗೆ ಒಂದು ರಜ್ಜ ಟಿಫಿನ್ ಮಾಡುವ. ತುಂಬ ಹಶು ಆಯಿತು. ಹಾಗೆ ಒಂದು ಪಲಾವ್ ತಗೊಂಡಿದೆ. ಪಲಾವ್ ಸ್ಪೂನೆಲ್ಲ ತಗೊಂಡಿಲ್ಲ, ಕೈಲಾಡಿ ಮಾಡುವ. ಸೊ ಪಲಾವಿಗೆ ಕಚ್ಚಂಬರಿ ಚಟ್ನಿ ಹಾಗೆ ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡುವ. ಪಲಾವಿಂಗೆ ಇಲ್ಲಿ ಒಂದು ಕಚ್ಚಂಬರದೆ ಒಂದು ಚಟ್ನಿದ ಕೊಟ್ಟಿದ್ದೆವು. ಕ್ಲೀನು ತಕ್ಕ ಮಟ್ಟಿಗೆ ಇದ್ದಷ್ಟೇ, ದೊಡ್ಡ ಒಂದು ಕ್ಲೀನ್ ಒಳ್ಳೆ ಹೇಳುವಂಗಿಲ್ಲ, ಆದರೆ ಓಕೆ ಪರವಾಗಿಲ್ಲ. ಬರಲ್ಲ, 60 ರೂಪಾಯಿ ಪ್ಲೇಟಿಗೆ ಬರ್ತಿದ್ದು, ಪರವಾಗಿಲ್ಲ. ಯಾವ ಐಟಮ್ ತಗೊಂಡ್ರೆ 60 ರುಪೀಸ್ ಹೇಳಿದ್ರು. ಯಾವುದೇ ಕಾಲು ದೋಸೆಗೆಲ್ಲ 40 ರೂಪಾಯಿ, ಬಟ್ ಈಗ ಇಲ್ಲ. ಇದೊಂದು 11 ಗಂಟೆ ಟೈಮ್ ಆಯಿತು, ಈಗ ಆ ಐಟಮ್ ಎಲ್ಲ ಇಲ್ಲ. ಈಗ ಓನ್ಲಿ 60 ರುಪೀಸ್ ರೇಟಿಂಗ್. ಯಾಕಂದ್ರೆ ಐಟಮ್ಸ್ ಕೆಲವು ಸೆಟ್ ದೋಸೆ, ಪಲಾವ್, ಪರೋಟ ಮತ್ತು ವಡೆ ಆ ಟೈಪ್. ಅನ್ನದಲ್ಲಿ ಪಲಾವ್ ತಗೊಂಡು ಅವಾಗ 60 ರುಪೀಸ್. ಕ್ವಾಂಟಿಟಿ ಇದೆ 60 ರುಪೀಸಿಂದ ಕಮ್ಮಿ ಇದ್ದು, ಟೇಸ್ಟ್ ಸಾಧಾರಣ ಮೀಡಿಯಮ್, ಒಂದು ಹೇಳುವಷ್ಟು ಟೇಸ್ಟ್ ಏನಿಲ್ಲ. ದೇವಸ್ಥಾನ ಅಲ್ವಾ, ಹಲವು ಜನ ಬಂದು ಹೋಗಿ ಮಾಡ್ತಾ ಇದ್ದು. ಆದ ಕಾರಣ ಹಿಂದಿದ್ದ ಕಸ್ಟಮರ್ ಯಾವಾಗ ನಾಳೆ ಬೇಕು ಜನ ಚೇಂಜ್ ಆಗಿ ಆಗ್ತಾ ಆದ ಕಾರಣ ಕಸ್ಟಮರ್ ಚೇಂಜ್ ಆಗ್ತಾ ಕಾರಣ ಅವಕ್ಕೆ ನಿಘಂಟಿನ ಕಸ್ಟಮರ್ ಇಲ್ಲ ಅಂತಾರ ಅವರದ್ದೇ ಆದ ರೀತಿ ಆ ಒಂದು ಬಿಸ್ನೆಸ್ ಮೆಂಟಾಲಿಟಿ ಮಾಡ್ಕೊಂಡು ಐಟಮ್ಸ್ ಮಾಡೋದು, ಪ್ಲಸ್ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತೀವಿ. ನಮ್ಮ ಒಳಾಣ ಹೋಟೆಲಲ್ಲಾದರೆ ಒಂದು 40 ರುಪೀಸ್ ಸಿಗ್ತದೆ. ರಜ ಜಾಸ್ತಿ ಟೂರಿಸ್ಟ್ ಪ್ಲೇಸ್. ನಾನು ಆಗಲೇ ಹೇಳಿದಂಗೆ ಕಾಫಿ ಎಲ್ಲ ತೊಂದರಲ್ಲ, ತಕ್ಕ ಮಟ್ಟಿಗೆ ಇದ್ದು. ಯಾವುದೇ ಟಿಫಿನ್ ತೆಗೆದವ್ರಿಗೆ 60 ರುಪೀಸ್ ಅಂತ ಹೇಳಿದೆವು. ಹಾಗೆ ಒಂದು ಕೂಪನ್ ತೆಗೆದು ಒಂದು ಪಲಾವ್ ಎಲ್ಲ ತಿಂದುಕೊಂಡು ಬಂದೆ. ನಮ್ಮ ಬೇರೆ ದಿಕ್ಕೆಲ್ಲ ಆಗಿದ್ದರೆ ಒಂದು 40 ರುಪೀಸಿಗೆ ಸಿಕ್ಕುವಂಥ ಕ್ವಾಂಟಿಟಿಲಿ ಇದ್ದದು ಪಲಾವೆಲ್ಲ. ಬಟ್ ಇಲ್ಲಿ ದೇವಸ್ಥಾನದ ಹತ್ತಿರ ಟೂರಿಸ್ಟ್ ಪ್ಲೇಸ್ ಆದ್ದರಿಂದ ರಜಾ ರೇಟ್ ಜಾಸ್ತಿ ಎಲ್ಲರಿಗೂ ಹೊಂತಿಪ್ಪ. ಹಂಗೆ ಯಾವಾಗಲೂ ಹೆಚ್ಚು ಜನವಪ್ಪ ಏರಿಯಲ್ಲೆಲ್ಲ ಹೋಟ್ಲುಗಳಲ್ಲೆಲ್ಲ ಪ್ರೈಸ್ ರಜಾ ಹೈಕ್ ಮಾಡಿರ್ತು. ನಿಯೋ ಮೈಸೂರು ಕಾಫೆ ಹೇಳುವ ಸುಬ್ರಹ್ಮಣ್ಯಲ್ಲಿಪ್ಪಂತಹ ಒಂದು ವೆಜ್ ರೆಸ್ಟೋರೆಂಟ್ಲಿ ಕಾಫಿ ಕುಡಿದಾತು. ಇನ್ನು ಮತ್ತೆ ದೇವಸ್ಥಾನಕ್ಕೆ ಹೋಪಂಥದ್ದು. ಈ ದೇವಸ್ಥಾನಕ್ಕೆ ಹೋಪಂಥ ಸಂದರ್ಭದಲ್ಲಿ ಹಲವಾರು ಜನ ಸೆಲ್ಫಿ ಎಲ್ಲ ತೆಗೆದು ಕಾಣ್ತಾ ಇದ್ದೆವು. ಹಾಗೆ ತುಂಬ ರಶ್ ಇಲ್ಲ, ಸಾಧಾರಣ ರಶ್ ಕಾಣ್ತಷ್ಟೇ. ಆದರೆ ಇಂದು ಸೋಮವಾರ ಆದ ಕಾರಣ, ಸಂಡೇ ಆಗಿದ್ದರೆ ತುಂಬ ರಶ್ ಇರ್ತಿತ್ತು. ಇಂದು ಅಷ್ಟು ರಶ್ ಅಂತ ಕಾಣ್ತಿಲ್ಲ ನನಗೆ. ಮಾಮೂಲಿ ಸುಬ್ರಹ್ಮಣ್ಯಲ್ಲೆಲ್ಲ ಎಷ್ಟು ಜನ ಸೇರ್ತೋ ಅದೇ ರೀತಿ ಹಂಗಿತ್ತು, ಜನಸಂದಣಿ ಇತ್ತು ಅಷ್ಟೇ. ಇದೀಗ ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ಎಂಟ್ರೆನ್ಸಿಂಗ್ ಎತ್ತಿತ್ತು. ನಾವು ದೇವಸ್ಥಾನಕ್ಕೆ ಹೋಪ, ದೇವರ ದರ್ಶನ ಎಲ್ಲ ಮಾಡುವಾಗ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಪ್ರವೇಶ ದ್ವಾರದ ಒಳಗೀಗ ಹೋಪಂಥದ್ದು. ನೋಡಿ ಜನ ಅಷ್ಟೇನಿಲ್ಲ, ಸಾಧಾರಣ ಮೀಡಿಯಮ್. ಸಂಡೇ ಎಲ್ಲ ಇಪ್ಪ ಅಷ್ಟೊಂದು ರಶ್ ಏನು ಕಾಣ್ತಿಲ್ಲ ದೇವಸ್ಥಾನದಲ್ಲಿ, ಸಾಧಾರಣ ಜನ ಇದ್ದು ಅಷ್ಟೇ. ಆಲ್ರೆಡಿ ದರ್ಶನ ಎಲ್ಲ ಮಾಡಿದೆವು. ಈಗ ಇಲ್ಲಿ ಹೂವಿದೆವು. ಮಧ್ಯಾಹ್ನದ ಪೂಜೆವರೆಗೆ ರಜೆ ಹೊತ್ತಿದ್ದು, ಆದ ಕಾರಣ ರಜೆ ಹೊತ್ತು ರೆಸ್ಟ್ ತಗೊಳ್ತಾ ಇದ್ದವು. ಹಾಗೆ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದ. ದೇವಸ್ಥಾನದಲ್ಲಿ ಕ್ಯೂ ಆರಿಸಿಕೊಂಡು ಹೋಗಲೇ ಯಾವ ವ್ಯವಸ್ಥೆ ಇದ್ದು ದೇವರ ದರ್ಶನಕ್ಕೆ, ಹೀಗಾಗಿ ನಿಂದುಕೊಂಡು ಈಗ ಕ್ಯೂಲಿದ್ದಾನು. ದೇವಸ್ಥಾನದ ಪ್ರದಕ್ಷಿಣೆಯ ಒಂದು ಬಡಗೋಡೆಯ ಒಂದು ಹಾಫ್ ಸ್ಟೇಜಿಗೆ ಇದ್ದಷ್ಟೇ, ಇನ್ನದೇ ವೆಯ್ಟ್ ಮಾಡೋಕ್ಕಾನು ಇನ್ನು ಮುಂದೊಂದು ಇನ್ನದೇ ಹಲವಾರು ಜನಾಂಗ ಇದ್ದವು. ಸೊ ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಎಲ್ಲ ಕಡೆ ಕ್ಯಾಮರಾ ಅಲೌಡ್ ಅಲ್ಲ, ಕ್ಯಾಮರಾ ಅಲೌ ಅಪ್ಪಲ್ಲಿ
ಇಲ್ಲಿ ಕ್ಯೂಲಿ ನಿಂಬಾಗ ನಾವು ಕೆಲವೊಂದು ಆಶ್ಲೇಷ ಬಲಿ ಎಲ್ಲ ಮಾಡೋದರ ಕಾಣ್ತಾ ಇದ್ದು, ಹರಕೆ ಎಲ್ಲ ಹೊತ್ತವು ಅವರವರ ಸೇವೆ, ಆಶ್ಲೇಷ ಬಲಿ ಸೇವೆ ಎಲ್ಲ ಕುಟುಂಬ ಸಹಿತವಾಗಿ ಬಂದು ಅರ್ಚಕರ ಹತ್ರ ಮಾಡಿಸಿಕೊಂಡಿಪ್ಪಂತಹ ದೃಶ್ಯನ ನಾವಿಲ್ಲೀಗ ಬೇಗ ನೋಡ್ತಾ ಇದ್ದು. ಇಲ್ಲಿ ಒಳ ಪುರೋಹಿತರು ಮಂತ್ರಪುಷ್ಪ ಹೇಳುವಂಥದ್ದು ನಮಗೆ ಧ್ವನಿವರ್ಧಕದ ಮೂಲಕ ಹೆರಂಗೆ ಕೇಳ್ತಾ ಇದ್ದು. ಇಲ್ಲಿ ಒಳ ತೀರ್ಥವೆಲ್ಲ ಬಾಟ್ಲಿಂಗ್ ತುಂಬಿಸುವಂಥ ದೃಶ್ಯ ನಮಗೆ ಕಾಣ್ತಾ ಇದ್ದು. ಕ್ಯಾಮರಾ ಒಳಗೆ ಅಲೌಡ್ ಅಲ್ಲ, ಆದ ಕಾರಣ ನಾನೀಗ ಕ್ಯಾಮರಾ ಆಫ್ ಮಾಡ್ತೆ. ಇನ್ನು ಹೆರ ಬಂದ ಮತ್ತೆ ಪುನಃ ಕ್ಯಾಮರಾ ಆನ್ ಮಾಡ್ತೆ. ಮತ್ತೆ ಮುಂದಣ ದೃಶ್ಯ ಎಲ್ಲ ಮತ್ತೆ ಇನ್ನು ಮುಂದೆ ನೆಕ್ಸ್ಟ್ ನಾನು ಒಳ ಹೋಗಿ ಪ್ರದಕ್ಷಿಣೆ ಬಂದ ಮತ್ತೆ ನೋಡುವ. ನಾನು ತೋರಿಸುತ್ತೇನೆ ನಿಮಗೆ. ಮತ್ತೆ ನಾನು